ಸ್ನೇಹಿತರಿಗೆ ವಿಶೇಷವಾಗಿ ನಾಳೆ ಆಷಾಢ ಮಾಸದ 2ನೇ ಶುಕ್ರವಾರದ ಸಮಯವನ್ನು ಕೂಡ ಹೇಳ್ತೀನಿ. ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಇನ್ನೂ ಕೆಲವೊಂದು ಮಹತ್ವದ ವಿಷಯಗಳನ್ನ ತಿಳಿಸ್ತೀನಿ. ಅಷ್ಟೇ ಅಲ್ಲ, ಕೆಲವರು ಪ್ರಶ್ನೆಯನ್ನು ಕೇಳಿರಿ, ಆ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ಕೊಡ್ತೇನೆ. ಈ ಆಷಾಢ ಮಾಸಕ್ಕೆ ಒಂದು ವಿಶೇಷವಾಗಿರುವಂಥ ಮಹತ್ವದ ಅಂತ ಈಗಾಗಲೇ ನಾನು ತಿಳಿಸ್ಕೊಟ್ಟಿನಿ. ಈ ಒಂದು ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ನಾವು ಜ್ಯೇಷ್ಠ ಅಲ್ಲ ಜ್ಯೇಷ್ಠ ಲಕ್ಷ್ಮಿ ಪ್ರಥಮವಾಗಿ, ಶ್ರಾವಣಕ್ಕಿಂತ ಪ್ರಥಮವಾಗಿ ಪೂಜೆಯನ್ನು ಮಾಡುವುದಕ್ಕೆ, ಮಹಾಲಕ್ಷ್ಮಿ ಪೂಜೆಗೆ ಬಹಳಷ್ಟು ಮಹತ್ವದ. ಈ ಆಷಾಢ ಮಾಸದಲ್ಲಿ ನಾವು ಲಕ್ಷ್ಮಿಯನ್ನು ಮನಸ್ಕೊಟ್ಟು ಅಂದರೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಬೇಡ್ಕೊಂಡಾಗ ನಮ್ಮ ಜೀವನದಲ್ಲಿರುವಂಥ ದಾರಿದ್ರ್ಯವನ್ನು ಕಳೀತಾಳೆ. ಈಗಾಗಲೇ ಬೇಕಾದಷ್ಟು ಜನರು ಕೂಡ ಹೋದ ವರ್ಷ ಮಾಡಿರಿ. ಪ್ರತಿ ವರ್ಷ ನಾನೇನು ಮಾಡ್ತಿರ್ತೀನಿ ಅಂದರೆ, ಯಾವ ಯೋಗ ಯಾವ ತಿಥಿಯಲ್ಲಿ ನಾವು ಮಾಸಗಳು ನಮಗೆ ಕಾಲು ಹಾಕ್ತದೆ. ಅಷ್ಟೇ ಅಲ್ಲ, ನಾವು ಮಾಡುವಂಥ ವಿಶೇಷ ಪೂಜೆಗಳು ಕೂಡ ಯಾವ ದಿನ ಯಾವ ಒಂದು ಯೋಗದಲ್ಲಿ ಯಾವ ತಿಥಿಯಲ್ಲಿ ನಮಗೆ ಬರ್ತಾ ಇದೆ, ಅದಕ್ಕೆ ಮಹತ್ವ ಏನು, ಈ ರೀತಿಯಾಗಿ ಯೋಚನೆ ಮಾಡಿ ಪ್ರತಿಯೊಂದು ಪೂಜೆಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಬಹಳಷ್ಟು ಮಂದಿಗೆ ಫಲ ಕೂಡ ದೊರಕ್ತಾ ಇದೆ. ಈ ಸಲ ನಾನು ನಿಮಗೆ ಕಳಶವನ್ನು ಇಟ್ಟೇ ಪೂಜೆ ಮಾಡಬೇಕು ಅಂತ ಹೇಳಲಿಲ್ಲ, ಯಾಕಂದರೆ ಕಲಶವಿಲ್ಲದು ಕೂಡ ನಾವು ಲಕ್ಷ್ಮೀ ಪೂಜೆಯನ್ನು ಈ ರೀತಿ ಧನ ಧಾನ್ಯಗಳಿಂದ ಕೂಡ ನಾವು ಪೂಜೆಯನ್ನು ಮಾಡ್ಬೋದು. ಮಹಾಲಕ್ಷ್ಮಿಗೆ ಅಷ್ಟದಳ ಕಮಲದಲ್ಲಿ ಒಂದು ಬಟ್ಟಲು ಅಕ್ಕಿ ಅಥವಾ ಒಂದು ಥಾಲಿ ಅಂತ ಹೇಳ್ತೇವೆ, ಅದಕ್ಕೆ ಬೇರೆ ಥಾಲಿ ಆಗಿರ್ಬೋದು, ಶ್ರೀನಿವಾಸ ಥಾಲಿ ಆಗಿರ್ಬೋದು, ಈ ರೀತಿಯಾಗಿ. ಅಥವಾ ನಿಮ್ಮ ಮನೆಯಲ್ಲಿ ಈ ರೀತಿ ಥಾಲಿಗಳು ಇಲ್ಲ ಅಂತ ಅನ್ನೋದಾದರೆ ಒಂದು ಬಟ್ಲಲ್ಲಿ, ಹಿತ್ತಾಳೆ ಅಥವಾ ಬೆಳ್ಳಿ ಬಟ್ಲಲ್ಲಿ ಕೂಡ ಅಕ್ಕಿಯನ್ನು ಇಟ್ಟು ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು. ಆ ಥಾಲಿಗೂ ಕೂಡ ಅಲ್ಲಿ ಧನ ಧಾನ್ಯ ಕೂಡ ನಮ್ಮ ಮನೆಗೆ ಸಮೃದ್ಧಿ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಈ ವರ್ಷ ಬಹಳಷ್ಟು ವಿಶೇಷತೆಯನ್ನು ತಂದಿರುವಂಥ ಆಷಾಢ ಮಾಸದ ಶುಕ್ರವಾರ ಇತ್ತು. ಅದಕ್ಕಾಗಿ ನಾವು ಪ್ರಥಮವಾಗಿ ಯಾವ ರೀತಿ ಶುಕ್ರವಾರ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ನಾವು 4 ಶುಕ್ರವಾರವನ್ನು ಮಾಡಬೇಕು. ಪ್ರಥಮ ಶುಕ್ರವಾರ ವಿಶೇಷ ಯೋಗದಿಂದ ಕೂಡಿತ್ತು. ಈ ಪೂಜೆಯನ್ನು ಹೇಳಿಕೊಟ್ಟೆ. ಇದು ಕೂಡ ನಿಮಗೆ ಮನೆಗೆ ಬಹಳಷ್ಟು ಒಳ್ಳೆಯದು. ನೀವೇ ನಂಗೆ ಮುಂದೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ. ಇನ್ನು ಇದನ್ನು ನಾವು ಈಗಾಗಲೇ ಹೇಳಿದೆ, ಆಷಾಢ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಅಂದರೆ ಬ್ರಾಹ್ಮಿ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಂಥ ಪೂಜೆಗಳು ಬಹಳಷ್ಟು ಫಲವನ್ನು ತಂದುಕೊಡ್ತದೆ. ಈ ಕೆಲವರು ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲಿಕ್ಕಾಗೋದಿಲ್ಲ ಅಂದರೆ ಇವತ್ತು ಕೆಲವರಿಗೆ ಸಮಯವನ್ನು ಕೂಡ ನಾನು ಮುಂದೇನೂ ಸಮಯವನ್ನು ಕೊಡ್ತಾ ಹೋಗ್ತೀನಿ. ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಮಾಡ್ತೀರಿ ಅವ್ರಿಗೆ ಸಮಯವನ್ನು ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಮೊದಲು ನಾಳೆ ವಿಶೇಷತೆ ಏನು ಅದನ್ನು ಹೇಳಿಬಿಡ್ತೀನಿ. ನಾಳೆ ವಿಶೇಷವಾಗಿ ದಶಮಿ ತಿಥಿ, ಭೃಗುವಾಸರ ಅಂತ ಹೇಳ್ತೇವೆ. ಶುಕ್ರವಾರಕ್ಕೆ ಭೃಗುವಾಸರ ಸಂಕಲ್ಪಕ್ಕೆ ಹೇಳಬೇಕಾಗ್ತದೆ. ಅನುರಾಧ ನಕ್ಷತ್ರ ನಾಳೆ ಬಹಳಷ್ಟು ಒಳ್ಳೆಯ ಯೋಗಗಳು. ಅಷ್ಟೇ ಅಲ್ಲ, ಶುಕ್ಲ ಯೋಗ, ಶುಕ್ಲ ಅಂತಂದರೆ ಬೆಳೆಯೋದು ಅಂತ ಹೇಳ್ತೇವೆ, ವೃದ್ಧಿಯಾಗೋದು ಅಂಥೇಳಿ. ನಾಳೆ ಶುಕ್ರವಾರ ಶುಕ್ಲ ಯೋಗದಲ್ಲಿ ವಿಶೇಷವಾಗಿ ಕಾಲು ಹಾಕ್ತಾ ಇದೆ. ಅದಕ್ಕಾಗಿ ನಾಳೆ ಯಾರ್ಯಾರು ಇವತ್ತು ಮೊದಲೇ ಶುಕ್ರವಾರ ನಾವು ಮಾಡೇ ಇಲ್ಲ ಅನ್ನೋರಾದರೆ 2ನೇ ಶುಕ್ರವಾರದಿಂದ ಹಿಡಿಬಹುದು. 2ನೇ ಶುಕ್ರವಾರ ಮಾಡಿ, ಅಂದರೆ ಶ್ರಾವಣದಲ್ಲಿ 4ನೇ ಶುಕ್ರವಾರ, ಶ್ರಾವಣದ ಪ್ರಥಮ ಶುಕ್ರವಾರ ನೀವು ಪೂಜೆಯನ್ನು ಮುಗಿಸ್ಬೋದು. ಈ ರೀತಿಯಾಗಿ ಯಾರು ಮಾಡಿಲ್ಲ, ಬಹಳಷ್ಟು ಮಂದಿ ಕೇಳಿರಿ ನಾವು ಮಾಡಬಹುದಾ ಮುಂದೆ ಅಂಥೇಳಿ, ಈ ಶುಕ್ರವಾರದಿಂದ ಅಂತ ಮಾಡ್ಬೋದು. ಇನ್ನೂ ಸಮಯವನ್ನು ಹೇಳ್ತೇನೆ, ನೋಟ್ ಮಾಡಿ ಇಟ್ಕೊಳ್ರಿ. ನಾಳೆ ಸೂರ್ಯೋದಯ ನಮಗೆ 5:58 ಸೂರ್ಯಾಸ್ತಗಳು ಬೇಕೇ ಬೇಕಾಗ್ತದೆ ಮುಹೂರ್ತ ತೆಗಿಲಿಕ್ಕೆ. ಇನ್ನು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:24 5:10 ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದೆ. ಈ ಸಮಯದಲ್ಲಿ ಸಾಧ್ಯ ಆದರೆ ಇದು ಬಹಳಷ್ಟು ಒಳ್ಳೆಯ ಯೋಗ ಅಂತಲೇ ಹೇಳ್ತೀವಿ. ಈ ಆಷಾಢ ಮಾಸದಲ್ಲಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷ ಯೋಗ. ಅದಕ್ಕಾಗಿ 4:24 5:10 ನಮಗೆ ಬ್ರಾಹ್ಮಿ ಮುಹೂರ್ತ ಅದ. ಇನ್ನೂ ಬಹಳಷ್ಟು ಮಂದಿ ನಿಮಗೆ ಬ್ರಾಹ್ಮಿ ಮುಹೂರ್ತ ಬಿಟ್ಟು ಇನ್ನೂ 1-2 ಮುಹೂರ್ತಗಳನ್ನ ಹೇಳ್ರಿ, ಯಾಕಂದರೆ ನಾವು ಪೂಜೆಯನ್ನು ಮಾಡ್ತೀವಿ, ಅಷ್ಟು ಬೆಳಗ್ಗೆ ಆಗೋದಿಲ್ಲ ಅಂಥೇಳಿ ಬಹಳಷ್ಟು ಜನರು ಹೋಸಲ ಕಮೆಂಟ್ ಹಾಕಿರಿ. ಅದಕ್ಕೆ ಈ ಇನ್ನೂ ಮುಹೂರ್ತ ಒಂದು 2 ಮುಹೂರ್ತಗಳನ್ನ ನಾನು ಖಂಡಿತವಾಗಿ ತೆಗೆದುಕೊಡ್ತೀನಿ, ಯಾಕಂದರೆ ಬಹಳಷ್ಟು ಜನರು ಕೇಳ್ಕೊಂಡಿರಿ ಅಂಥೇಳಿ. ಈ 2ನೇ ಮುಹೂರ್ತ ನಮಗೆ 7:36 9:20 ಇದು ಕೂಡ ಒಳ್ಳೆಯದು. ನಾಳೆ ಶುಕ್ಲಯೋಗ. ಇನ್ನೂ ಒಂದು ವಿಶೇಷ ಮುಹೂರ್ತ ಹೇಳ್ತಾ ಇದ್ದೀನಿ.
ಇಲ್ಲಿ ನಾಳೆ ನೀವೇನಾದರೂ ಖರೀದಿಯನ್ನು ಮಾಡಬಹುದಿದ್ರೆ, ಏನಾದರೂ ತೆಗೆದುಕೊಳ್ಬೇಕಿದ್ರೆ, ಪೂಜೆಗೆ ಸಾಮಗ್ರಿಗಳನ್ನ ತೆಗೆದುಕೊಳ್ಬೇಕಿದ್ರೆ ಎಲ್ಲದಕ್ಕೂ ಒಳ್ಳೆಯ ಮುಹೂರ್ತ ಇದು, ಬಹಳಷ್ಟು ಒಳ್ಳೆಯದು. 9 ಗಂಟೆ 10 ನಿಮಿಷದಿಂದ 10 ಗಂಟೆವರೆಗೆ ವಿಶೇಷವಾಗಿ ಇದನ್ನು ನಾವು ಸಿಂಹ ಲಗ್ನ ನಮಗೆ ಪ್ರಾಪ್ತಿಯಾಗಲಿರ್ತದೆ. ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು, ಖರೀದಿ ಮಾಡ್ಬೋದು, ಏನೇ ಒಳ್ಳೆಯ ಕೆಲಸಗಳಿದ್ದರೆ ನಾಳೆ ಈ ಸಮಯದಲ್ಲಿ ಮಾಡ್ಬೋದು. ಇನ್ನು ನಾಳೆ ಸೀರೆ ಒಡವೆ ಏನಾದರೂ ಖರೀದಿ ಮಾಡಬೇಕಂದ್ರೆ ಈ ಯೋಗದಲ್ಲಿ 9 ಗಂಟೆಯಿಂದ 9 ಗಂಟೆ 50 ನಿಮಿಷದವರೆಗೂ ಕೂಡ ಮಾಡ್ಬೋದು, 10 ಗಂಟೆವರೆಗೂ ಕೂಡ ಮಾಡ್ಬೋದು. ಈ ರೀತಿಯಾಗಿ ನಾಳೆ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾಗಿ ಸಂಕಲ್ಪ ಕೂಡ ಹೇಳ್ಕೊಟ್ಟೇನಿ. ಸರಿಯಾಗಿ ಸಂಕಲ್ಪ ಸಹಿತ ಪೂಜೆಯನ್ನು ಮಾಡಿರಿ, ಪೂರ್ಣ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಬಹಳಷ್ಟು ಜನರು ಕಮೆಂಟ್ಸ್ ಹಾಕ್ತಾರೆ, ನೀವು ಕೂಡ ಕಮೆಂಟ್ಸ್ ಹಾಕಿ ಹೇಳೋ ಹಾಗೆ ಒಳ್ಳೆಯದಾಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.